ನೀವು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಕೀಲ್ ನೋವಿಂದ, ಬೆನ್ನು ಸೊಂಟ ನೋವಿಂದ, ಉಸಿರಾಟಕ್ಕೆ ಸಮಸ್ಯೆಯಿಂದ ಅಥವಾ ಗೊರಕೆ ಬರ್ತಾ ಇರೋದ್ರಿಂದ, ಗೊರಕೆ ಸಮಸ್ಯೆಯಿಂದ ಅಥವಾ ಅಸಿಡಿಟಿ, ಗ್ಯಾಸ್ಟ್ರಿಕ್ ತೊಂದರೆಯಿಂದ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಿದಾರ. ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ಭಂಗಿಯಲ್ಲಿ ಮಲ್ಕೊಳ್ಳೋದ್ರಿಂದ ಈ ಎಲ್ಲ ತೊಂದರೆಯನ್ನ ನಾವು ಸರಿಪಡಿಸಬಹುದು ಅಂದ್ರೆ ನಮ್ಗೆ ಆಶ್ಚರ್ಯ ಆಗತ್ತಲ್ವಾ? ಯಾವ ರೀತಿಯಲ್ಲಿ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು, ವಯಸ್ಸಾದವರು ಸರಿಯಾದ ಭಂಗಿಯಲ್ಲಿ ಮಲ್ಕೊಳ್ಳೋದ್ರಿಂದ ಆರಾಮಾಗಿ ನಿದ್ದೆ ಮಾಡಿ ಒಳ್ಳೆಯ ಕ್ವಾಲಿಟಿ ನಿದ್ದೆ ಬರುವ ರೀತಿಯಲ್ಲಿ ನೋಡ್ಕೋಬಹುದು ಮತ್ತು ಈ ನೋವಿಂದ ಮುಕ್ತಿ ಪಡಿಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನಿದ್ದೆ ಸರಿಯಾಗಿ ಮಾಡುವಂತಹದ್ದು ಅತ್ಯವಶ್ಯಕ. ಅದರಲ್ಲೂ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು, ವಯಸ್ಸಾದವರು ಕಡಿಮೆ ಅಂದ್ರೆ 6 ರಿಂದ 8 ಗಂಟೆ 24 ಗಂಟೆ ಒಂದು ದಿನದಲ್ಲಿ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡೋದ್ರಿಂದ ಅವರ ದೇಹದಲ್ಲಿ ಹಲವಾರು ಲಾಭಗಳಾಗ್ತಾ ಹೋಗುತ್ತೆ. ಕೀಲ್ ನೋವಿದ್ರೆ ಕೀಲ್ ನೋವನ್ನ ಕಡಿಮೆ ಮಾಡ್ಕೋಬಹುದು. ಅವರ ದೇಹದಲ್ಲಿ ಕೆಲವೊಂದು ತೊಂದರೆಗಳಾಗಿರುವಂತದ್ದು ಚೇತರಿಕೆ ಆಗ್ಲಿಕ್ಕೆ, ನೋವುಗಳು ಕಡಿಮೆ ಆಗ್ಲಿಕ್ಕೆ, ಕೆಲವೊಂದು ರಿಪೇರ್ ಪ್ರೊಸೆಸ್ ಆಗ್ಲಿಕ್ಕೆ, ಚೇತರಿಕೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ, ಯಾವ ಭಂಗಿಯಲ್ಲಿ ನಿದ್ದೆ ಮಾಡ್ತೀವಿ, ಯಾವ ರೀತಿ ಹಾಸಿಗೆಯನ್ನು ಉಪಯೋಗಿಸ್ತೀವಿ, ಯಾವ ರೀತಿ ದಿಂಬನ್ನು ಉಪಯೋಗಿಸ್ತೀವಿ, ಯಾವ ತೊಂದರೆಗಳಿದ್ದಾಗ ಯಾವ ರೀತಿ ಭಂಗಿಯಲ್ಲಿ ಮಲ್ಕೋಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಯಾವ ಭಂಗಿಗಳಿರುತ್ತೆ? ಒಂದು ಅಂಗಾತ ಮಲ್ಕೊಳ್ಳುವಂಥದ್ದು, ಸುಪೈನ್ ಸ್ಲೀಪರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಳುವಂಥದ್ದು. ಈ ರೀತಿ ಇದ್ದಾಗ ಹೆಚ್ಚಿನ ಸಲ ಕೀಲ್ ನೋವು, ಸೊಂಟ ನೋವು ಇದರಿಂದ ಕಡಿಮೆ ಆಗ್ಲಿಕ್ಕೆ ಈ ರೀತಿ ಮಲ್ಕೋಬೇಕು. ಹೇಗ್ ಮಲ್ಕೋಬೇಕು ಅನ್ನೋದನ್ನ ಸರಿಯಾಗಿ ನೋಡ್ತಾ ಹೋಗೋಣ. ನಂತರ ಎರಡನೇದು ಸೈಡ್ ಸ್ಲೀಪರ್ಸ್, ಅಂದ್ರೆ ಒಂದು ಮಗ್ಲಲ್ಲಿ ಮಲ್ಕೊಳ್ಳುವಂಥದ್ದು. ಎಡಗಡೆ ಮಗ್ಲಲ್ಲಿ ಮಲ್ಕೊಂಡ್ರೆ ಬಲಗಡೆಕ್ಕಿಂತ ಹೆಚ್ಚು ಲಾಭದಾಯಕ. ಅದು ಹೇಗೆ ಅನ್ನೋದನ್ನ ಮುಂದೆ ನೋಡೋಣ. ಮೂರನೇದು ಸ್ಟಮಕ್ ಸ್ಲೀಪರ್ಸ್, ಹೊಟ್ಟೆ ಮೇಲೆ ಮಲ್ಕೊಳ್ಳುವಂಥದ್ದು. ಹೊಟ್ಟೆ ಮೇಲೆ ಮಲ್ಕೊಂಡಿದ್ದಾಗ ನಮ್ಮ ಕುತ್ತಿಗೆ ಮೇಲೆ ಹೆಚ್ಚು ಒತ್ತಡ ಬೀಳೋದ್ರಿಂದ ಇಡೀ ಸ್ಪೈನ್ ಅಲೈನ್ಮೆಂಟ್ ಅಂದ್ರೆ ಬೆನ್ನುಹುರಿ ಅಲೈನ್ಮೆಂಟ್ ಸ್ವಲ್ಪ ವ್ಯತ್ಯಾಸ ಆಗೋದ್ರಿಂದ ಇದರಿಂದ ಹೆಚ್ಚು ನಷ್ಟ ಜಾಸ್ತಿ, ಅಂದ್ರೆ ಹೆಚ್ಚು ತೊಂದರೆ ಆಗ್ತಾ ಹೋಗುತ್ತೆ. ಅದರಿಂದ ಅಂಗಾತ ಮಲ್ಕೋಬಹುದು ಅಥವಾ ಸೈಡಲ್ಲಿ ಮಲ್ಕೋಬಹುದು. ಯಾವ್ಯಾವ ಕಂಡೀಷನ್ ಅಲ್ಲಿ ಹೇಗೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ಯಾವ ರೀತಿ ಹಾಸಿಗೆಯನ್ನ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ. ವಯಸ್ಸಾದವರು ಒಂದು ಮೀಡಿಯಂ ಫರ್ಮ್ ಮ್ಯಾಟ್ರೆಸ್, ಅಂದ್ರೆ ತುಂಬಾ ಸಾಫ್ಟ್ ಅಲ್ಲ, ತುಂಬಾ ಗಟ್ಟಿಯಾದ ಮ್ಯಾಟ್ರೆಸ್ ಅಲ್ಲ, ಮೀಡಿಯಂ ಸಾಫ್ಟ್ ಮ್ಯಾಟ್ರೆಸ್ ಉಪಯೋಗಿಸಬಹುದು. ತುಂಬಾ ಕೀಲ್ ನೋವುಗಳು ಇರುವಂತವರು ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಅಥವಾ ಒಂದು ಮೆಮೊರಿ ಫೋಮ್ ಮ್ಯಾಟ್ರೆಸ್, ಅಂದ್ರೆ ಮೆಮೊರಿ ಫೋಮ್, ನಿಧಾನವಾಗಿ ಮೆಮೊರಿ ಫೋಮ್ ಇಂದ ಮಾಡಿರುವಂತಹ ಈ ಹಾಸಿಗೆಯನ್ನು ಉಪಯೋಗಿಸೋದ್ರಿಂದ ಹೆಚ್ಚು ಲಾಭ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಕುತ್ತಿಗೆ ನೋವಿರೋರು ಒಂದು ಸರ್ವೈಕಲ್ ಪಿಲ್ಲೋ ಅಂತ ಉಪಯೋಗಿಸಬಹುದು. ಹೆಚ್ಚು ಆಸಿಡ್ ರಿಫ್ಲೆಕ್ಸ್ ಅಂದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತವರು ಒಂದು ವೆಜ್ ಪಿಲ್ಲೋ ಅಂತ ಉಪಯೋಗಿಸಿ ಸ್ವಲ್ಪ ಎತ್ತರ ಮಾಡ್ಕೊಂಡು ಮಲ್ಕೋಬಹುದು. ಕಾಲುಗಳ ಮಧ್ಯ ಒಂದು ದಿಂಬನ್ನು ಇಟ್ಕೊಳ್ಳುವಂಥದ್ದು, ನೀ ಪಿಲ್ಲೋ ಇಟ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ನಾವು ಭಂಗಿಯಲ್ಲಿ ಮಲ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಹಲವಾರು ತೊಂದರೆಗಳು ಆಗ್ತಾ ಇರುವಂತದ್ದನ್ನ ನಾವು ಒಂದು ಹಂತಕ್ಕೆ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹೇಗೆ ಅಂತ ನೋಡ್ತಾ ಹೋಗೋಣ. ವಯಸ್ಸಾದವರು ಆರಾಮಾಗಿ ಮಲ್ಕೋಬೇಕು ಅಂತಂದ್ರೆ ಯಾವ ಭಂಗಿಯಲ್ಲಿ ಮಲ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕೆ 4 ಮುಖ್ಯ ವಿಂಗಡಣೆಯನ್ನು ಮಾಡೋಣ. ಕೀಲ್ ನೋವಿದ್ದಾಗ ಏನ್ ಮಾಡಬೇಕು, ಹೃದಯ ಸಂಬಂಧಿ ಅಥವಾ ಉಸಿರಾಟದ ತೊಂದರೆ ಇದ್ದಾಗ ಯಾವ ತರ ಮಲ್ಕೋಬೇಕು, ನಮ್ಮ ಮೆದುಳು ಅಥವಾ ನರದ ಸಮಸ್ಯೆ ಇದ್ದಾಗ ಏನ್ ಮಾಡಬೇಕು ಮತ್ತು ಇತರೆ ತೊಂದರೆಗಳಿದ್ದಾಗ ಏನ್ ಮಾಡಬೇಕು ಅಂತ. ಮೊದಲು ಕೀಲ್ ನೋವು ಅಥವಾ ಆರ್ಥರೈಟಿಸ್ ಸಮಸ್ಯೆ. ವಯಸ್ಸಾಗ್ತಾ ಇದ್ದಾಗ ಎಲ್ಲ ಕೀಲ್ಗಳಲ್ಲಿ ಸವಕಳಿ ಬರುವಂತದ್ದು ಸಹಜ. ನಮ್ಮ ಬೆನ್ನು, ಸೊಂಟ ನೋವು ಬರುತ್ತೆ, ಮಂಡಿಯಲ್ಲಿ ನೋವು ಬರುತ್ತೆ, ಭುಜದಲ್ಲಿ ನೋವು ಬರುತ್ತೆ. ವಯಸ್ಸಾಗ್ತಿದ್ದಾಗ ಆಸ್ಟಿಯೋಪೊರೋಸಿಸ್ ಆಗುತ್ತೆ ಅಂತ ನಮ್ಗೆ ಗೊತ್ತು. ಒಂದೊಂದೇ ನೋಡ್ತಾ ಹೋಗೋಣ. ಬೆನ್ನು, ಸೊಂಟ ನೋವಿದ್ದಾಗ ನಾವು ಅಂಗಾತ ಮಲ್ಕೊಂಡು ಕಾಲ್ಗಳನ್ನ ಸ್ವಲ್ಪ ಮಡಚಿ ಮಲ್ಕೋಬೇಕು. ಮಂಡಿ ಕೆಳಗಡೆ ಒಂದು ದಿಂಬನ್ನು ಇಟ್ಕೋಬಹುದು. ಒಂದು ದಿವಾನ್ ಕಾಟಿನ ಒಂದು ರೌಂಡ್ ಪಿಲ್ಲೋ ಬರುತ್ತೆ, ಅದನ್ನ ಇಟ್ಕೋಬಹುದು. ಅಥವಾ ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ಒಂದು ದಿಂಬನ್ನ ಕೆಳಗಡೆ ಇಟ್ಕೊಂಡಿದ್ದಾಗ ಕಾಲು ಮಂಡಿ ಸ್ವಲ್ಪ ಮಡಚಿದಾಗ ನಮ್ಮ ಬೆನ್ನುಹುರಿ ಸ್ಪೈನ್ ನ್ಯಾಚುರಲ್ ಅಲೈನ್ಮೆಂಟ್ಗೆ ಬರುತ್ತೆ. ಅವಾಗ ನಮ್ಗೆ ನರಗಳ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಸಯಾಟಿಕಾ ಸಮಸ್ಯೆ ಇದ್ರೆ, ಡಿಸ್ಕ್ ತೊಂದರೆ ಇದ್ರೆ, ಲಂಬಾರ್ ಸ್ಪಾಂಡಿಲೋಸಿಸ್ ತೊಂದರೆ ಇದ್ರೆ, ಸರ್ವೈಕಲ್ ಸ್ಪಾಂಡಿಲೋಸಿಸ್ ತೊಂದರೆ ಇದ್ರೆ, ಇವೆಲ್ಲ ತೊಂದರೆಗಳಿದ್ದಾಗ ಆ ನರಗಳ ಮೇಲೆ ಒತ್ತಡ ಕಡಿಮೆ ಆಗಿ ಆರಾಮಾಗಿ ನಿದ್ದೆ ಬರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇದು ಅಂಗಾತ ಮಲ್ಕೊಂಡು ಒಂದು ಮೀಡಿಯಂ ಫರ್ಮ್ ಮ್ಯಾಟ್ರೆಸ್ ಅಲ್ಲಿ ಮಲ್ಕೊಳ್ಳೋದ್ರಿಂದ ಈ ಕೀಲ್ ನೋವು, ಸಯಾಟಿಕಾ ಸಮಸ್ಯೆ ಇದ್ರೆ ಅನುಕೂಲ ಆಗ್ತಾ ಬರುತ್ತೆ. ಅದೇ ರೀತಿ ಮಂಡಿ ಅಥವಾ ಮೊಣಕಾಲು, ನೀ ಜಾಯಿಂಟ್ ಪೇನ್ ಇದ್ರೆ, ಹಿಪ್ ಜಾಯಿಂಟ್ ಪೇನ್ ಇದ್ರೆ, ಸೊಂಟದ ಕೀಲ್ ಹತ್ರ ನೋವಿದ್ರೆ ನಾವು ಸೈಡ್ ಅಲ್ಲಿ ಅಂಗಾತ ಮಲ್ಕೊಳ್ಳೋದು ಅಲ್ದೇನೆ ಒಂದು ಮಗ್ಲಲ್ಲಿ ಮಲ್ಕೊಂಡಿದ್ದಾಗ ನಮ್ಗೆ ಹೆಚ್ಚು ಲಾಭ ಆಗ್ತಾ ಹೋಗುತ್ತೆ. ಮಗ್ಲಲ್ಲಿ ಮಲ್ಕೊಂಡಿದ್ದಾಗ ಸ್ವಲ್ಪ ಮಂಡಿಯನ್ನ ಮಡಚ್ಕೊಂಡು ಮಲ್ಕೋಬೇಕು. 2 ಕಾಲುಗಳ ಮಧ್ಯೆ ಒಂದು ದಿಂಬನ್ನು ಇಟ್ಕೋಬೇಕು. ಈ ರೀತಿ ಮಾಡಿದಾಗ ನಮ್ಮ ಹಿಪ್ ಜಾಯಿಂಟ್, ಪೆಲ್ವೆಸ್ ಮತ್ತು ಕೀಲು, ಮಂಡಿ ಕೀಲು ಸರಿಯಾಗಿ ಆರಾಮಾಗಿರುವಂತಹ ಅಲೈನ್ಮೆಂಟ್ಗೆ ಹೋಗುತ್ತೆ. ಅವಾಗ ಆ ನೋವನ್ನ ಕಡಿಮೆ ಮಾಡಬಹುದು. ಈ ಕೀಲ್ ನೋವಿದ್ದಾಗ, ಮಂಡಿಯಲ್ಲಿ ನೋವಿದ್ದಾಗ ನಮ್ಗೆ ಎಡಗಡೆ ಮಂಡಿ ನೋವಿದೆ ಅಂತಂದ್ರೆ ಬಲಗಡೆ ಮಗ್ಲು ಮಲ್ಕೊಳ್ಳೋದ್ರಿಂದ, ಈ ರೀತಿ ಕಾಲ್ ಮಡಚ್ ಮಲ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಎಡಗಡೆ ಮಂಡಿ ನೋವು ಹೆಚ್ಚಿದೆ ಅಂತಂದ್ರೆ ಬಲಗಡೆ ಮಂಡಿ ನೋವು ಹೆಚ್ಚಿದೆ ಅಂದ್ರೆ ಎಡಗಡೆ, ಈ ರೀತಿ ಮಾಡುವಂತದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಅದೇ ರೀತಿ ಈ ಆಸ್ಟಿಯೋಪೊರೋಸಿಸ್, ಮೂಳೆ ಸವಕಳಿ ಜಾಸ್ತಿ ಇದೆ ಅಥವಾ ಮೂಳೆ ಮೆತ್ತಗಾಗ್ತಾ ಹೋಗ್ತಾ ಇದೆ ಅಂದ್ರೆ ಸ್ವಲ್ಪ ಮೆತ್ತನೆಯ ಹಾಸಿಗೆಯನ್ನು ಉಪಯೋಗಿಸಿದಾಗ ಆ ಪ್ರೆಷರ್ ಪಾಯಿಂಟ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು. ಸೈಡಲ್ಲಿ ಮಲ್ಕೊಂಡಿದ್ದಾಗ ನಮ್ಮ ಭುಜದ ಮೇಲೆ, ನಮ್ಮ ಹಿಪ್ ಜಾಯಿಂಟ್ ಮೇಲೆ ಒತ್ತಡ ಬೀಳ್ತಾ ಬರುತ್ತೆ, ಪ್ರೆಷರ್ ಪಾಯಿಂಟ್ಸ್ ಆಗುತ್ತೆ. ಸ್ವಲ್ಪ ಸಾಫ್ಟ್ ಆಗಿರುವಂತಹ ಹಾಸಿಗೆ ಉಪಯೋಗಿಸಿದ್ರೆ ಅನುಕೂಲ ಆಗ್ತಾ ಹೋಗುತ್ತೆ. ತುಂಬಾ ಸಾಫ್ಟ್ ಆಗಿರುವಂತಹ ಹಾಸಿಗೆ ಉಪಯೋಗಿಸಿದ್ರೆ ಒಳಗಡೆ ಅಕ್ಕ ಹೋಗ್ಬಿಡುತ್ತೆ, ಅವಾಗ ಮತ್ತೆ ಆ ಬೆನ್ನುಹುರಿಗೆ ನರದ ಮೇಲೆ ಒತ್ತಡ ಬೀಳುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಭುಜದ ನೋವು ಇದ್ದಾಗ ಯಾವ ಕಡೆ ಭುಜ ನೋವು ಇದೆಯೋ ಅದು ಅಲ್ದೇನೆ ಇನ್ನೊಂದ್ ಕಡೆ ಸರಿಯಾದ ಭುಜದ ಮೇಲೆ ಆ ಕಡೆ ತಿರುಗಿ ಮಲಗಿದಾಗ ಅನುಕೂಲ ಆಗುತ್ತೆ. ಅಥವಾ ಅಂಗಾತ ಮಲ್ಕೊಂಡು ಭುಜದ ಕೆಳಗಡೆ ಸಪೋರ್ಟ್ ಮಾಡ್ಕೊಂಡು ಮಲ್ಕೊಂಡಾಗ ಸರಿ ಆಗುತ್ತೆ. ಭುಜದ ನೋವು ಇದ್ದಾಗ ಹೇಗ್ ಮಲ್ಕೋಬೇಕು, ಯಾವ ರೀತಿ ಮಲ್ಕೊಂಡ್ರೆ ನಮ್ಗೆ ಆರಾಮಾಗಿ ನಿದ್ದೆ ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಅದನ್ನ ನೀವು ನೋಡ್ಬೋದು. ಅದೇ ರೀತಿ ಬೆನ್ನು ಸೊಂಟ ನೋವು ಇದ್ದಾಗ ನಾವು ಯಾವ ರೀತಿ ಹಾಸಿಗೆಯನ್ನ ಬಳಸಬೇಕು ಮತ್ತು ಯಾವ ಭಂಗಿಯಲ್ಲಿ ಮಲ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋಸ್ ಮಾಡಿದ್ದೀನಿ. ಅದರಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನೀವು ಅರ್ಥ ಮಾಡ್ಕೋಬಹುದು. ಎರಡನೇದು, ಹೃದಯ ಸಂಬಂಧಿ ತೊಂದರೆ ಇದ್ದಾಗ, ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದ್ದಾಗ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ನಮ್ಮ ವಯಸ್ಸಾದವರು, ಹಿರಿಯರು ಹೇಗ್ ಮಲ್ಕೋಬೇಕು. ಈಗ ಬಹಳಷ್ಟು ಜನರನ್ನ ನಾವು ನೋಡಿರ್ಬೋದು, ಗೊರಕೆ ಹೊಡಿತಾ ಇರ್ತಾರೆ. ಗೊರಕೆ ಹೊಡಿತಾ ಇದ್ದಾಗ ನಮ್ಗೆ ನಮ್ಮ ದೇಹಕ್ಕೆ ಸರಿಯಾಗಿ ಆಮ್ಲಜನಕ ಪೂರೈಕೆ ಆಗಲ್ಲ. ಸ್ಲೀಪ್ ಆಪ್ನಿಯಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಅಂಗಾತ ಮಲ್ಕೊಂಡು ಹೆಚ್ಚು ಆ ತರ ಅಭ್ಯಾಸ ಇರೋರಿಗೆ ನಮ್ಮ ನಾಲಿಗೆ, ನಮ್ಮ ಈ ಯಾವ ಜಾಗದಲ್ಲಿ ನಮ್ಮ ಉಸಿರಾಟ ನಾವು ಮಾಡ್ತೀವೋ ಅದನ್ನ ಅದು ಬ್ಲಾಕ್ ಮಾಡುತ್ತೆ. ಅಂದ್ರೆ ಟಂಗ್ ಫಾಲ್ ಆಗುತ್ತೆ, ಬ್ಲಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಅವಾಗ ಈ ಗೊರಕೆ ಬರುವಂತ ಸಾಧ್ಯತೆ ಜಾಸ್ತಿ. ಈ ರೀತಿ ಪದೇ ಪದೇ ಗೊರಕೆ ಬರ್ತಾ ಇದೆ, ನಮ್ಮ ನಾಲ್ಗೆ ಆ ರೀತಿ ಸ್ಲೀಪ್ ಆಪ್ನಿಯಾ ಮಧ್ಯ ಮಧ್ಯ ನಮ್ಮನ್ನು ಎಚ್ಚರ ಮಾಡ್ತಾ ಇದೆ ಅಂತಿದ್ದಾಗ ಸರಿಯಾಗಿ ಒಳ್ಳೆ ಕ್ವಾಲಿಟಿ ನಿದ್ದೆ ಬರಲಿಲ್ಲ ಅಂದ್ರೆ ನಮ್ಗೆ ಮತ್ತೆ ಮಾರನೇ ದಿನ ಹಲವಾರು ತೊಂದರೆಗಳಾಗ್ಬಿಡ್ಬೋದು. ಸೊ ಈ ರೀತಿ ಆಗ್ಬಾರ್ದು. ಗೊರಕೆ ಬರ್ತಾ ಇದೆ ಅಂತ ಇದ್ದಾಗ ನಾವು ಸೈಡಲ್ಲಿ ಒಂದು ಮಗ್ಲಲ್ಲಿ ಮಲ್ಕೊಳ್ಳುವಂಥದ್ದು ಒಳ್ಳೇದು. ಹೆಚ್ಚಿನ ಸಲ ಎಡಗಡೆ ಮಗ್ಲಲ್ಲಿ ಮಲ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಅವಾಗ ನಾಲ್ಗೆ ಈ ನಾವು ಉಸಿರಾಡುವಂತಹ ಜಾಗವನ್ನ ಅದು ಬ್ಲಾಕ್ ಮಾಡಲ್ಲ. ಮತ್ತೆ ಬ್ಲಾಕ್ ಮಾಡದೇ ಇದ್ದಾಗ ಈ ಗೊರಕೆ ಕಡಿಮೆ ಆಗ್ಬೋದು, ನಮ್ಗೆ ಒಳ್ಳೆ ಕ್ವಾಲಿಟಿ ನಿದ್ದೆ ಬರುತ್ತೆ. ಅದೇ ರೀತಿ ಹಾರ್ಟಿನ ಸಮಸ್ಯೆ ಇದ್ದಾಗ, ಅಂದ್ರೆ ಹೃದಯ ಸಂಬಂಧಿ ತೊಂದರೆ ಇದ್ದಾಗ ಎಡಗಡೆ ಮಗ್ಲಲ್ಲಿ ಮಲ್ಕೊಳ್ಳುವಂಥದ್ದು ಒಳ್ಳೇದು. ಎಡಗಡೆ ಮಗ್ಲಲ್ಲಿ ಮಲ್ಕೊಂಡು ಸ್ವಲ್ಪ ಕಾಲನ್ನು ಮಡಚ್ಕೊಂಡು ಮಲ್ಕೊಂಡಿದ್ದಾಗ ನಮ್ಮ ಬೆನ್ನುಹುರಿಗೂ ಒಳ್ಳೇದಾಗತ್ತೆ. ಅದ್ರ ಜೊತೆಗೆ ನಮ್ಮ ಹೃದಯ, ಯಾಕೆ ಎಡಗಡೆನೆ ಮಲ್ಕೋಬೇಕು, ನಮ್ಮ ಹೃದಯ ಎಡಗಡೆ ಇರೋದ್ರಿಂದ ನಾವು ಎಡಗಡೆ ಮಗ್ಲಲ್ಲಿ ಮಲ್ಕೊಂಡಿದ್ದಾಗ ಸುಲಭವಾಗಿ ಈ ರಕ್ತ ಪರಿಚಲನೆ, ರಕ್ತ ಸಂಚಾರ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇದು ಬಹಳ ಮುಖ್ಯ. ಅದೇ ರೀತಿ ನಾವು ಊಟ ಮಾಡಿದೀವಿ, ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಇದೆ ಅಂತ ಹಲವಾರು ಜನ ಹೊಟ್ಟೆ ಉರಿ, ಹುಳಿ ತೇಗ್ ಬರುವಂತಹದ್ದು, ಎದೆ ಉರಿ, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಅವರು ಎಡಗಡೆ ಮಗ್ಲಲ್ಲಿ ಮಲ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನಮ್ಮ ಸ್ಟಮಕ್, ಜಠರ ಎಡಗಡೆ ಇರುತ್ತೆ. ಈ ರೀತಿ ಇದ್ದಾಗ ಆ ಆಸಿಡ್ ರಿಫ್ಲೆಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಕಡಿಮೆ. ಸೊ ಈ ರೀತಿ ಆಸಿಡ್ ರಿಫ್ಲೆಕ್ಸ್ ಇರುವಂತವರು ಎಡಗಡೆ ಮಗ್ಲಲ್ಲಿ ಮಲ್ಕೊಂಡು ಸ್ವಲ್ಪ ತಲೆಯನ್ನ ಎತ್ತರಿಸಿ ಮಲ್ಕೊಳ್ಳುವಂಥದ್ದು ಒಳ್ಳೇದು. ಇದಕ್ಕೆ ನಾವೊಂದು ವೆಜ್ ಪಿಲ್ಲೋ ಅಂತ ಹೇಳ್ತೀವಿ. ವೆಜ್ ಪಿಲ್ಲೋನ ಉಪಯೋಗಿಸಿ ಸ್ವಲ್ಪ ಹೆಡ್ ಎಲಿವೇಟ್ ಮಾಡಿ, ಅಂದ್ರೆ ನಮ್ಮ ತಲೆಯನ್ನ ಸ್ವಲ್ಪ ಎತ್ತರಿಸಿ ಮಲ್ಕೊಂಡಿದ್ದಾಗ ಆ ಗ್ಯಾಸ್ಟ್ರಿಕ್ ಮತ್ತೆ ವಾಪಸ್ ನಮ್ಮ ಅನ್ನನಾಳಕ್ಕೆ ಹುಳಿ ತೇಗ್ ಬರುವಂತಹ ಸಾಧ್ಯತೆಯನ್ನ ನಾವು ಕಡಿಮೆ ಮಾಡಬಹುದು. ಅದೇ ರೀತಿ ಉಸಿರಾಡ್ಲಿಕ್ಕೆ ಹಲವಾರು ತೊಂದರೆಗಳಿರುತ್ತೆ. ಅಂದ್ರೆ ಅಸ್ತಮಾ ಸಮಸ್ಯೆ ಇರ್ಬೋದು, COPD ಅಂತ ಹೇಳ್ತೀವಿ, ಅಂದ್ರೆ ಬ್ರಾಂಕೈಟಿಸ್, ಬೇರೆ ಬೇರೆ ರೀತಿಯಾದಂತಹ ಉಸಿರಾಡ್ಲಿಕ್ಕೆ ಸಮಸ್ಯೆ ಇರುವಂತಹ ತೊಂದರೆ ಇರುವಂತವರು ಕೂಡ ಅಂಗಾತ ಅಥವಾ ಒಂದು ಮಗ್ಲಲ್ಲಿ ಸ್ವಲ್ಪ ತಲೆಯನ್ನು ಎತ್ತರಿಸಿ ನಾವು ಮಲ್ಕೊಂಡಿದ್ದಾಗ ಸುಲಭವಾಗಿ ಉಸಿರಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸಮವಾಗಿ ನಾವು ಅಂಗಾತ ಸುಪೈನ್ ಪೊಸಿಷನ್ ಮಲ್ಕೊಂಡಿದ್ದಾಗ ನಮ್ಮ ಹೊಟ್ಟೆ, ನಮ್ಮ ಡಯಾಫ್ರಮ್, ಇದೆಲ್ಲ ನಮ್ಮ ಈ ಲಂಗ್ಸ್ ಅಂದ್ರೆ ಶ್ವಾಸಕೋಶಕ್ಕೆ ಒತ್ತುತ್ತಾ ಇರುತ್ತೆ. ಉಸಿರಾಟ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸ್ವಲ್ಪ ನಾವು ಎತ್ತರಿಸಿ ಮಲ್ಕೊಂಡಿದ್ದಾಗ, ಸ್ವಲ್ಪ ಎತ್ತರ ಮಾಡ್ಕೊಂಡು ಒಂದು 2-3 ದಿಂಬನ್ನ ಅಥವಾ ಒಂದು ವೆಜ್ ಪಿಲ್ಲೋ ಇಟ್ಕೊಂಡು ನಾವು ಮಲ್ಕೊಂಡಾಗ ಉಸಿರಾಟ ಆರಾಮಾಗಿ, ಸುಲಭದಲ್ಲಿ ಈ ಅಸ್ತಮ ಸಮಸ್ಯೆ ಇರೋರು ಕೂಡ ಉಸಿರಾಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಮೂರನೇದು, ಮೆದುಳಿನ ಸಮಸ್ಯೆ ಅಥವಾ ನರದ ಸಮಸ್ಯೆ ಇದ್ದಾಗ, ನರದ ತೊಂದರೆ ಇದ್ದಾಗ. ಮೆದುಳಿನ ಸಮಸ್ಯೆಗಳು ಅಂದ್ರೆ ಯಾವ್ದ್ಯಾವ್ದು? ಈಗ ಲಕ್ವ ಹೊಡೆಯೋದು ಅಥವಾ ಪಾರ್ಶ್ವವಾಯು ಹೊಡೆಯೋದು, ಸ್ಟ್ರೋಕ್ ಅಂತ ಹೇಳ್ತೀವಿ. ಸ್ಟ್ರೋಕ್ ಇದ್ದಾಗ ನಮ್ಮ ಒಂದು ಭಾಗ, ಅಂದ್ರೆ ಒಂದೋ ಬಲಗಡೆ ಅಥವಾ ಎಡಗಡೆ ಭಾಗ ವೀಕ್ ಆಗ್ತಾ ಬರುತ್ತೆ, ವೀಕ್ನೆಸ್ ಆಗ್ಬಿಡುತ್ತೆ. ಸೊ ಉದಾಹರಣೆಗೆ ಈಗ ಬಲಗಡೆ ಭಾಗ ವೀಕ್ನೆಸ್ ಆಗಿದೆ ಅಂತ ಇದ್ರೆ ನಾವು ಎಡಗಡೆ ಮಗ್ಲಲ್ಲಿ ಮಲ್ಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಬಲಗಡೆ ಭಾಗ ವೀಕ್ನೆಸ್ ಆಗಿದೆ ಅಂದ್ರೆ ನಮ್ಮ ಎಡಗಡೆ ಮೆದುಳಲ್ಲಿ ತೊಂದರೆ ಇದೆ ಅಂತ. ಸೊ ನಾವು ಎಡಗಡೆ ಮಗ್ಲಲ್ಲಿ ಮಲ್ಕೊಂಡ್ರೆ ಆ ಭಾಗದ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಪಾರ್ಕಿನ್ಸೋನಿಸಮ್ ಅಂದ್ರೆ ಕೈಕಾಲು ನಡುಕ ಬರುವಂತಹದ್ದು, ಈ ರೀತಿ ಸಮಸ್ಯೆ ಇರೋರು ಕೂಡ ಒಂದು ಮಗ್ಲಲ್ಲಿ ಮಲ್ಕೊಂಡ್ರೆ ಅನುಕೂಲ. ಈ ಎಪಿಲೆಪ್ಸಿ, ಫಿಟ್ಸ್ ಬರುವಂತವರು ಕೂಡ ಒಂದು ಮಗ್ಲಲ್ಲಿ ಮಲ್ಕೊಂಡ್ರೆ ಈ ಫಿಟ್ಸ್ ಬಂದಾಗ ಸಡನ್ ಆಗಿ ನಮ್ಗೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗಿ ಶ್ವಾಸಕೋಶಕ್ಕೆ ತೊಂದರೆ ಆಗುವಂತಹದ್ದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಅದೇ ರೀತಿ ಈ
ತಲೆ ಸುತ್ತು ಬರುವಂತಹದ್ದು ಅಂದ್ರೆ ವರ್ಟಿಗೋ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಬಲಗಡೆ ಮಲ್ಕೊಂಡ್ರೆ ತಲೆ ಸುತ್ತು ಬರುತ್ತೆ, ಎಡಗಡೆ ಮಲ್ಕೊಂಡ್ರೆ ತಲೆ ಸುತ್ತು ಬರುತ್ತೆ. ಸೊ ಅವರು ಅದನ್ನ ನೋಡ್ಕೊಂಡು ಯಾವ ಪೊಸಿಷನ್ ಅಲ್ಲಿ ಸಡನ್ ಆಗಿ ಆ ಕಡೆ ಈ ಕಡೆ ತಿರುಗೋದನ್ನ ತಡೆದು ಒಂದು ಮಗ್ಲಲ್ಲಿ ಮಲ್ಕೊಳ್ಳೋದ್ರಿಂದ ಈ ಮೆದುಳು ಮತ್ತು ನರದ ಸಮಸ್ಯೆ ಇದ್ದಾಗ ವಯಸ್ಸಾದವರಿಗೆ ಅನುಕೂಲ ಆಗ್ತಾ ಬರುತ್ತೆ. ನಾಲ್ಕನೇದು ಇತರೆ ತೊಂದರೆಗಳಿದ್ದಾಗ ಏನೇನ್ ಮಾಡಬೇಕು. ಕಣ್ಣಲ್ಲಿ ಸಮಸ್ಯೆ ಇದ್ದಾಗ ಮುಖ್ಯವಾಗಿ ಗ್ಲಾಕೋಮಾ ಅಂತ ಆಗುತ್ತೆ. ವಯಸ್ಸಾದವರಿಗೆ ಕಣ್ಣಲ್ಲಿ ಪ್ರೆಷರ್ ಹೆಚ್ಚಾದಾಗ ಗ್ಲಾಕೋಮಾ ಅನ್ನುವಂತಹ ತೊಂದರೆ ಬಂದು ದೃಷ್ಟಿಯಲ್ಲಿ ತೊಂದರೆ ಆಗ್ತಾ ಬರುತ್ತೆ. ಈ ತೊಂದರೆ ಹೆಚ್ಚಾಗಬಾರ್ದು ಅಂತಂದ್ರೆ ನಾವು ಅಂಗಾತ ಮಲ್ಕೊಂಡು ತಲೆಯನ್ನ ಸ್ವಲ್ಪ ಎತ್ತರಿಸಿ ಮಲ್ಕೊಂಡ್ರೆ ಇದು ಅನುಕೂಲ ಅಂತ ಹೇಳ್ತೀವಿ. ಬಲಗಡೆ ಕಣ್ಣಲ್ಲಿ ಗ್ಲೋಕೋಮಾ ಇದೆ ಅಂತ ಇದ್ದು ಬಲಗಡೆ ಮಗ್ಲಲ್ಲಿ ಮಲ್ಕೊಂಡ್ರೆ ಬಲಗಡೆ ಕಣ್ಣಲ್ಲಿ ಪ್ರೆಷರ್ ಹೆಚ್ಚಾಗಿ ತೊಂದರೆ ಹೆಚ್ಚಾಗ್ಬಿಡ್ಬೋದು. ಸೊ ಇದನ್ನ ಸರಿ ಗಮನಿಸಬೇಕು. ಕೆಲವೊಬ್ಬರಿಗೆ ಕಾಲಲ್ಲಿ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಇರುತ್ತೆ. ಹೇಗ್ ಮಲ್ಕೊಂಡ್ರು ಕೂಡ ಕಾಲಲ್ಲಿ ಒಂಥರ ಕಚ್ ಎಳಿತಾ ಇರುತ್ತೆ, ಸೆಳ್ತಾ ಬರುತ್ತೆ, ನಿದ್ದೆನೆ ಬರಲ್ಲ, ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಈ ರೀತಿ ಸಮಸ್ಯೆ ಇರೋರು ಅಂಗಾತ ಮಲ್ಕೊಂಡು ಒಂದ್ 2 ದಿಂಬನ್ನ ಇಟ್ಕೊಂಡು ಕಾಲು ಎತ್ತರದ ಇಟ್ಕೊಂಡು ಮಲ್ಕೊಂಡಾಗ ಸರಾಗವಾಗಿ ರಕ್ತ ಸಂಚಾರ ಆ ಕಡೆ ಈ ಕಡೆ ಹೋಗಿ ಈ ನಿದ್ದೆ ಚೆನ್ನಾಗಿ ಬರ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಆರಾಮಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ತೂಕ ಹೆಚ್ಚಿರುತ್ತೆ, ಒಬಿಸಿಟಿ, ಹೊಟ್ಟೆ ಬೊಜ್ಜು ಜಾಸ್ತಿ ಇದೆ, ತುಂಬಾ ಜಾಸ್ತಿ ತೂಕ ಇರುವಂತವರು ಅಂಗಾತ ಮಲ್ಕೊಂಡಿದ್ದಾಗ ಹೊಟ್ಟೆ ಜಾಸ್ತಿ ಇರೋದ್ರಿಂದ ಅದು ಶ್ವಾಸಕೋಶಕ್ಕೆ ಒತ್ತುತ್ತೆ, ನಮ್ಮ ಈ ಏರ್ವೇ ಮೇಲೆ ಪ್ರೆಷರ್ ಬೀಳುತ್ತೆ. ಹೆಚ್ಚು ಆಪ್ನಿಯಾ ಅಂದ್ರೆ ಮಧ್ಯೆ ಉಸಿರು ಕಟ್ಟುವಂತಹದ್ದು, ಸರಿಯಾಗಿ ನಿದ್ದೆ ಬರದೇ ಇರುವಂತಹ ಸಮಸ್ಯೆ ಅಂಗಾತ ಮಲ್ಕೊಂಡ್ರೆ ಆಗುತ್ತೆ. ಸೊ ಹೆಚ್ಚು ತೂಕ ಇರುವಂತವರು, ಹೊಟ್ಟೆ ಬೊಜ್ಜು ಜಾಸ್ತಿ ಇರುವಂತವರು ಒಂದು ಮಗ್ಲಲ್ಲಿ ಮಲ್ಕೊಂಡ್ರೆ ಅವ್ರಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಇವತ್ತು ನಾವು ಮುಖ್ಯವಾಗಿ ಯಾವ ರೀತಿಯಲ್ಲಿ ಮಲ್ಕೊಳ್ಳೋದ್ರಿಂದ ವಯಸ್ಸಾದವರು ಸರಿಯಾದ ರೀತಿಯಲ್ಲಿ ನಿದ್ದೆ ಬರಬಹುದು, ಒಳ್ಳೆ ಕ್ವಾಲಿಟಿ ನಿದ್ದೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡಬೇಕು ಅಂದ್ರೆ 5 ವಿಷಯಗಳ ಬಗ್ಗೆ ನಾವು ಗಮನ ಇಡಬೇಕು. ಮೊದಲನೇದು ಹಾಸಿಗೆ ಸರಿ ಇದೆಯಾ ಅಂತ ನೋಡ್ಬೇಕು. ಬೆನ್ನು ಸೊಂಟ ನೋವು ಇದ್ದಾಗ ಮೀಡಿಯಂ ಫರ್ಮ್ ಮ್ಯಾಟ್ರೆಸ್ ಅಂದ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ಹಾಸಿಗೆ ಇದ್ರೆ ಅದು ಒಳಗಡೆ ಪ್ರೆಸ್ ಆಗ್ಬಿಡುತ್ತೆ. ಮೀಡಿಯಂ ಫರ್ಮ್ ಮ್ಯಾಟ್ರೆಸ್ ಬೇಕು. ಅದರಲ್ಲೂ ಹಾಸಿಗೆ 6 ರಿಂದ 7 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಹತ್ತಿ ಹಾಸಿಗೆಯನ್ನ ಕೆಲವೊಬ್ರು ಬಳಸ್ತಾರೆ, ಅದು ಒಳಗಡೆ ಒಂದು ಗುಂಡಿ ಆಗ್ಬಿಟ್ಟಿರುತ್ತೆ. ಅದನ್ನೇ ಅದೇ ರೀತಿಯಲ್ಲಿ ಬಳಸ್ತಾ ಹೋದ್ರೆ ಮತ್ತಷ್ಟು ತೊಂದರೆ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಸಿಗೆ ಸರಿಯಾಗಿ ಇದೆಯಾ ಅಂತ ನೋಡ್ಬೇಕು. ಮೆಮರಿ ಫೋಮ್ ಅಥವಾ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಅಂತ ಏನ್ ಸಿಗುತ್ತೋ ಅದರಿಂದ ಹೆಚ್ಚು ಲಾಭ ಆಗ್ತಾ ಹೋಗುತ್ತೆ. ಸೈಡಿಗೆ ಮಲ್ಕೊಳ್ಳೋ ಅಂತ ಇದ್ದವರು ತುಂಬಾ ಗಟ್ಟಿಯಾದಂತಹ ಹಾಸಿಗೆ ಬಳಸಿದ್ರೆ ನಮ್ಮ ಭುಜದಲ್ಲಿ ಮಂಡಿಯಲ್ಲಿ ಹೆಚ್ಚು ಒತ್ತಡ ಬಿದ್ದು ತೊಂದರೆ ಹೆಚ್ಚಾಗ್ಬಿಡ್ಬೋದು. ಸೊ ಇದು ಬಹಳ ಮುಖ್ಯ. ಎರಡನೇದು ದಿಂಬು ಸರಿಯಾಗಿ ಬಳಸುವಂತದನ್ನ ಕರೆಕ್ಟ್ ಆಗಿ ಕಲ್ತ್ಕೋಬೇಕು. ಮಂಡಿ ನೋವು ಇದ್ದಾಗ ಮಂಡಿ ಕೆಳಗಡೆ ಸಣ್ಣ ದಿಂಬನ್ನು ಇಟ್ಕೋಬಹುದು, ಮಂಡಿ ಮಧ್ಯದಲ್ಲಿ ಒಂದು ದಿಂಬು ಇಟ್ಕೋಬಹುದು. ಬೆನ್ನು ಸೊಂಟ ನೋವು ಇದ್ದಾಗ ಮಂಡಿ ಕೆಳಗಡೆ ದಿಂಬನ್ನು ಇಟ್ಕೋಬೇಕು. ಕುತ್ತಿಗೆ ನೋವು ಇದ್ದಾಗ ತಲೆಯಲ್ಲಿ ಹೇಗೆ ದಿಂಬನ್ನ ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಅಂಗಾತ ಮಲ್ಕೊಂಡಿದ್ದಾಗ ತೆಳು ದಿಂಬು ಸಾಕು, ಸೈಡಲ್ಲಿ ಮಲ್ಕೊಂಡಿದ್ದಾಗ ಸ್ವಲ್ಪ ದಪ್ಪ ದಿಂಬು ಬೇಕಾಗಬಹುದು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೂರನೇದು ಹೊಟ್ಟೆ ಮೇಲೆ ಮಲ್ಕುವಂತಹ ಅಭ್ಯಾಸವನ್ನ ಬಿಡಬೇಕು. ಈ ರೀತಿ ಇದ್ದಾಗ ಕುತ್ತಿಗೆ ನೋವು ಹೆಚ್ಚಾಗ್ಬಿಡ್ಬೋದು, ಬೇರೆ ತೊಂದರೆ ಆಗ್ಬೋದು, ಉಸಿರಾಟಕ್ಕೆ ಇನ್ನೂ ಹೆಚ್ಚು ತೊಂದರೆ ಆಗ್ತಾ ಬಂದ್ಬಿಡ್ಬೋದು. ಇದನ್ನ ನಾವು ಸರಿಯಾಗಿ ಬಿಡುವಂತಹದ್ದನ್ನ ಅಭ್ಯಾಸವನ್ನ ಮಾಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ನಾಲ್ಕನೇದು, ನಾವು ಕೆಲವೊಮ್ಮೆ ಮಲ್ಕೊಂಡಿದ್ದಾಗ ತಲೆಯನ್ನು ಎತ್ತರಿಸಿ ಮಲ್ಕುವಂತಹ ಅಭ್ಯಾಸ ಅವಶ್ಯಕತೆ ಇರಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಇದೆ, ಹುಳಿ ತೇಗ್ ಬರ್ತಾ ಇದೆ, ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗುತ್ತೆ, ಅಸ್ತಮಾ ಇದೆ, COPD ತೊಂದರೆ ಇದೆ. ಈ ರೀತಿ ಇದ್ದಾಗ ಸರಿಯಾಗಿ ನಾವು ದಿಂಬನ್ನ ಇಟ್ಕೊಂಡು ಎತ್ತರಿಸಂಥದ್ದು ಒಳ್ಳೇದು. ಅದನ್ನ ಕಲ್ತ್ಕೋಬೇಕು. ಸರಿಯಾಗಿ ವೆಜ್ ಪಿಲ್ಲೋನ ಉಪಯೋಗಿಸ್ಬೇಕು. ನನಗೆ ಕುತ್ತಿಗೆ ನೋವು ಜಾಸ್ತಿ ಇದೆ ಅಂತ ಇದ್ದು ಈ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಇದೆ, ಈ ರೀತಿ 2 ಸಮಸ್ಯೆ ಇದ್ದಾಗ ನಾನು 3-4 ದಿಂಬನ್ನು ಇಟ್ಕೊಂಡು ಕುತ್ತಿಗೆನ ಸ್ವಲ್ಪ ಮುಂದೆ ಬಗ್ಸಿ ಮಲ್ಕೊಂಡ್ಬಿಟ್ರೆ ಇನ್ನೂ ತೊಂದರೆ ಆಗ್ಬಿಡುತ್ತೆ. ಸೊ ಕುತ್ತಿಗೆ ನೋವು ಹೆಚ್ಚಿದ್ರೆ ಸಣ್ಣ ತೆಳು ದಿಂಬನ್ನು ಉಪಯೋಗಿಸುವಂಥದ್ದು ಕಲ್ತ್ಕೋಬೇಕು. ಸೊ ಯಾವ್ದು ಹೆಚ್ಚು ತೊಂದರೆ ಇದೆ ಅಂತ ನಿರ್ಧಾರ ಮಾಡಿಕೊಂಡು ಸರಿಯಾಗಿ ದಿಂಬನ್ನ ಬಳಸುವಂಥದ್ದು ಬಹಳ ಮುಖ್ಯ. 5ನೇದು ಮತ್ತು ಕೊನೆಯದು, ನಾವು ಮಲ್ಕೋಬೇಕಾದ್ರೆ ಒಂದು ಸ್ಲೀಪ್ ರುಟೀನ್ ಅಂತ ನಾವು ಪ್ಲಾನ್ ಮಾಡಬೇಕು. ಮಲ್ಕೊಳ್ಳೋಕ್ಕಿಂತ 1 ಗಂಟೆ ಮುಂಚೆ ಟಿವಿ ಅಥವಾ ಒಂದು ಮೊಬೈಲ್ ಅನ್ನ ನಾನು ಸೈಡಲ್ಲಿ ಇಟ್ಬಿಡ್ತೀನಿ. ಯಾವುದೇ ರೀತಿ ಸ್ಕ್ರೀನ್ ಅನ್ನ ನಾನು ನೋಡೋದಿಲ್ಲ. ಮಲ್ಕೊಳ್ಳೋಕ್ಕಿಂತ ಸ್ವಲ್ಪ ಮುಂಚೆ ನನ್ನ ಇಡೀ ದೇಹವನ್ನ ಸ್ಟ್ರೆಚಿಂಗ್ ಮಾಡಿಕೊಂಡು ಸ್ವಲ್ಪ ಒಂದು ಬ್ರೀದಿಂಗ್ ಎಕ್ಸರ್ಸೈಸ್ ಅಂದ್ರೆ ಈ ಪ್ರಾಣಾಯಾಮ ಮಾಡುವಂಥದ್ದು, ಒಂದು ಸ್ವಲ್ಪ ಧ್ಯಾನ ಮಾಡುವಂಥದ್ದು, ಈ ರೀತಿ ಮಾಡಿದಾಗ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಆವಾಗ ನಮ್ಮ ಎಲ್ಲ ಮಾಂಸಖಂಡಗಳು ಫ್ರೀ ಆಗ್ತಾ ಬರುತ್ತೆ, ಚೆನ್ನಾಗಿ ನಿದ್ದೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಒಂದ್ ಕಡೆ ನೋವಿದೆ ಅಂದ್ರೆ ಸ್ವಲ್ಪ ಬಿಸಿನೀರಿನ ಶಾಖ ಕೊಟ್ಟಾಗ ಆ ನೋವನ್ನ ಕಡಿಮೆ ಮಾಡಿಕೊಂಡು ಸರಿಯಾಗಿ ಒಳ್ಳೆಯ ಗುಣಮಟ್ಟದ ನಿದ್ದೆಯನ್ನ ಪಡ್ಕೊಂಡಿದ್ದಾಗ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ಖುಷಿಯಿಂದ ಇರ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಆದ್ರಿಂದ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ವಯಸ್ಸಾದವ್ರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಈ ವಿಡಿಯೋನ ನೋಡ್ಕೊಂಡು ಅದನ್ನ ಅವ್ರಿಗೆ ಸರಿಯಾಗಿ ಗೈಡ್ ಮಾಡುವಂಥದ್ದನ್ನ ನಾವು ಮರಿಬಾರ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.